ಕುಂಬಳಕಾಯಿ ಹಲ್ವಾ, ಓಕೆ. ಕೊಟ್ಟೆ ಕೊಟ್ಟೆ ಮಹಿಳಾ ಮಂಡಳಿ ಅಧ್ಯಕ್ಷರು, ಇವರು ನಿರ್ದೇಶಕರು. ಥ್ಯಾಂಕ್ಸ್. ಪಲಾವ್ ಕೋಣದ ಕ್ಯಾರೆಕ್ಟರ್ ನೀವು ಮೀಸೆ ಹನ್ನೊಂದು ಕಾಲು ಕೊಡಿ. ಇವತ್ತು ಲಿಪ್ಸ್ಟಿಕ್ ಇಲ್ಲ, ಐಲೈನರ್ ಎಲ್ಲ ಅಲ್ಲೋ ಬಚ್ಕೊಂಡು, ಚಾನೂ ಇಲ್ಲ. ಹಲೋ ನಮಸ್ತೆ, ದಿಸ್ ಇಸ್ ಅಶ್ವಿನಿ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ಎಸ್, ನಾನು ಕೂಡ ಚೆನ್ನಾಗಿದ್ದೀನಿ. ಆ್ಯಂಡ್ ಆಲ್ರೆಡಿ ಟೈಟಲ್ ಕಾರ್ಡಲ್ಲಿ ನೋಡಿರೋ ಹಾಗೆ ನಮ್ಮ ಲೇಡೀಸ್ ಕ್ಲಬ್ನ 40th ಆ್ಯನಿವರ್ಸರಿ ಪ್ರೋಗ್ರಾಮ್ ಯಾವ ರೀತಿ ಆಯಿತು ಅನ್ನೋದನ್ನ ಈ ವ್ಲಾಗಲ್ಲಿ ತೋರಿಸ್ತೀನಿ. ಆ್ಯಂಡ್ ನೀವೀಗ ನೋಡ್ತಿರ್ಬೋದು, ಇದೇ ಜಾಗದಲ್ಲಿ ಪ್ರೋಗ್ರಾಮ್ ನಡೆಯುವಂಥದ್ದು ಎಲ್ಲ ಕೂಡ ರೆಡಿ ಆಗಿದೆ. ಆ್ಯಂಡ್ ಲೇಡೀಸ್ ಕ್ಲಬ್ ಈ ಸೈಡ್ ಬರುತ್ತೆ. ಆ್ಯಕ್ಚುಲಿ ಕ್ಲಬ್ನ ಮೆಂಬರ್ಸ್ ಎಲ್ಲ 4 ಗಂಟೆಗೆ ಬನ್ನಿ ಅಂದಿದ್ರು, ಬಟ್ ನನ್ನ ಮಗ ಬರೋದೇ 4:15ಗೆ. ಅವ್ನು ಬಂದಮೇಲೆ ಅವ್ನು ರೆಡಿಯಾಗಿ, ಆ್ಯಂಡ್ ನಂದು ಕೂಡ ಫಸ್ಟ್ ಡೇ ಡ್ಯಾನ್ಸ್ ಆಗಿರೋದ್ರಿಂದ ನಾನು ಕೂಡ 70% ರೆಡಿಯಾಗೇ ಬಂದಿದ್ದೆ. ಹಾಯ್ 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 ಹಾಯ್, ಎಲ್ಲ ರೆಡಿ ಆಗ್ತದೆ, ಬನ್ನಿ. ಆ್ಯಕ್ಚುಲಿ ಸ್ಟೇಜ್ ಪ್ರೋಗ್ರಾಮ್ 6 ಗಂಟೆಯಿಂದ ಅಂತಿತ್ತು, ಆ್ಯಂಡ್ ಕಲ್ಚರಲ್ ಆ್ಯಕ್ಟಿವಿಟೀಸ್ 7 ಗಂಟೆಯಿಂದ ಅಂತ ಆಗಿತ್ತು. ಆ್ಯಂಡ್ ಎಲ್ಲ ಪರ್ಫಾರ್ಮ್ ಮಾಡೋರು ಕ್ಲಬ್ಗೆ ಬಂದು ರೆಡಿಯಾಗಿ ಅಂತ ಕೂಡ ಹೇಳಿದರು. ಬಟ್ ನಂದು ಫಸ್ಟ್ ಡ್ಯಾನ್ಸ್ ಆಲ್ಸೋ ಭರತನಾಟ್ಯ ಆಗಿರೋದ್ರಿಂದ ನಂಗೆ ಆ ಆಕ್ಸೆಸರೀಸು ಹಾಗೆ ಆ ಕಚ್ಚೆ ಸೀರೆ ಉಡೋದಕ್ಕೆಲ್ಲ ನನಗೆ ಫ್ರೀ ಇರಬೇಕು, ಸ್ವಲ್ಪ ಕಿಚಿ ಪಿಚಿ ಆಗಬಾರ್ದು. ಏನೂ ಮಾಡೋಕ್ಕಾಗಲ್ಲ. ಎಲ್ಲ ಮೆಂಬರ್ಸ್ ಅಲ್ಲೇ ಬಂದು ರೆಡಿ ಆಗೋಷ್ಟೊತ್ತಿಗೆ ಸ್ವಲ್ಪ ಮಿರರ್ ಪ್ರಾಬ್ಲಮ್ ಆಗಿಬಿಡುತ್ತೆ, ಅದು ಇದು ಆಗುತ್ತೆ ಅಂತ ನಾನು ಮನೇಲೇ ರೆಡಿಯಾಗಿ ಬಂದೆ. ಮೋರೋವರ್ ಮನೇಲಾರೆ ಪ್ರದೀಪ್ ಸ್ವಲ್ಪ ಹೆಲ್ಪ್ ಮಾಡ್ತಾರೆ, ಏನಿಲ್ಲ ಒಂದು ಅಟ್ಲೀಸ್ಟ್ ಟ್ಯಾಗ್ ಮಾಡೋದೆಲ್ಲ ಮಾಡ್ತಾರೆ. ಬಟ್ ಕ್ಲಬ್ಬಿಗೆ ಬಂದಮೇಲೆ ಮುಗೀತು, ಅವ್ರು ನನ್ನ ಕೈಗೂ ಸಿಗೋದಿಲ್ಲ. ಆ್ಯಕ್ಚುಲಿ ಅವ್ರು ಒಳ ಬಂದಿದ್ದೇ ಹೆಚ್ಚು, ಎಷ್ಟು ಫೋರ್ಸ್ ಮಾಡಿ ಕರ್ಸ್ಕೊಂಬಂದೆ ನಂಗೆ ಗೊತ್ತು. ಐ ಮೀನ್ ಕ್ಲಬ್ಬಲ್ಲಿ ಹೇಳಿದ್ರು ನಿಮಗೂ ಹಾಗೂ ನಿಮ್ಮ ಫ್ಯಾಮಿಲಿಗೂ ಕೂಡ ಸಂಜೆ ತಿಂಡಿ ವ್ಯವಸ್ಥೆ ಇದೆ, ಕರ್ಕೊಂಡು ಬನ್ನಿ ಅಂತ. ಇದನ್ನು ಹೇಳಿದ್ರೆ ಪ್ರದೀಪ್ ಬರೋಕ್ಕೆ ಕೇಳಲಿಲ್ಲ, ಆ್ಯಂಡ್ ಫೈನಲಿ ಫೋರ್ಸ್ ಮಾಡಿ ಕರ್ಕೊಂಬಂದೆ. ಕುಂಬಳಕಾಯಿ ಹಲ್ವಾ, ಓಕೆ. ಕೊಟ್ಟೆ ಕೊಟ್ಟೆ ಇಡ್ಲಿ, ಹಲಸಿನೆಲೆ ಕೊಟ್ಟೆ ಚಟ್ನಿ, ಹಾಯ್ ಮಾಡಿ. ವಿಡಿಯೋಗ್ರಾಫರು, ಥ್ಯಾಂಕ್ ಯು ಸೋ ಮಚ್. ಹಾಯ್. ನಾನು ನಿನ್ನ ಹೆಸರು ಕೇಳ್ತೀನಿ, ಇಲ್ಲಿ ಈಗ ಹಾಯ್ ಮಾಡಿ. ಅಧ್ಯಕ್ಷರು, ಮಹಿಳಾ ಮಂಡಳಿ ಅಧ್ಯಕ್ಷರು, ಇವರು ನಿರ್ದೇಶಕರು ಫಾತಿಮಾ, ಇವರು ಕಿರಣ ಬ್ರಹ್ಮದೇವ್, ಇವರೆಲ್ಲ ಮೆಂಬರ್ಸ್. ನೀವೇನು ಹೇಳಿ? ಡೈರೆಕ್ಟರ್ ಸದ್ಯಕ್ಕೆ. ಡೈರೆಕ್ಟರ್, ಓಕೆ. ಸುಮಾರು ಜನ ಸೇರಿದ್ದಾರೆ, ಎಲ್ಲ ಮೆಂಬರ್ಸ್. ಹಾಯ್ ಹಾಯ್ ಕವಿತಾ. ಓ ಫುಲ್ ಮಿಂಚಿಂಗು 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 ಮಿಂಚಿಂಗ್. ಆಯ್ತಾ ತಿಂಡಿ, ಟಿಫನ್ ಆಯ್ತಾ? ಈಗ ನಮಸ್ತೆ. ನನ್ನ ಬ್ಲಾಗಿಗೆ ಒಂದು ನಮಸ್ತೆ ಮಾಡಿ. ಇವರು ಸ್ಥಾಪಕ ಸಮಿತಿಯ ಸದಸ್ಯ ಅಲ್ಲ ನಂದು. ಅವರು ಹೌದಾ? ಮತ್ತೆ ಹಾಂ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್. ಆ್ಯಕ್ಚುಲಿ ಪ್ರೋಗ್ರಾಮ್ ಇದ್ದಿದ್ದರಿಂದ ಎಲ್ಲರೂ ಬ್ಯುಸಿ ಇದ್ರು, ನಂಗೆ ಕೈಗೆ ಯಾರೂ ಸಿಗಲಿಲ್ಲ. ಸೊ ಅಲ್ಲಿ ಯಾರ್ಯಾರು ಕಾಣಿಸಿದ್ರು ಅವ್ರನ್ನೆಲ್ಲ ನಿಮಗೆ ಪರಿಚಯ ಮಾಡಿಕೊಟ್ಟೆ. ಆ್ಯಂಡ್ ಒಂದು ಪ್ರೋಗ್ರಾಮ್ ಅಂದ್ರೇ ಹಾಗೆ ಅಲ್ವಾ, ಎಲ್ಲರೂ ಒಂದು ರೀತಿ ಹರಿವರಿಲಿರ್ತಾರೆ. ಸೊ ಆ ಒಂದು ಗಡಿಬಿಡಿಲೇ ನಾನು ಆಲ್ಮೋಸ್ಟ್ ರೆಡಿಯಾಗಿ ಮನೆಯಿಂದ ಬಂದುಬಿಟ್ಟೆ. ಬಟ್ ಇಲ್ಲಿ ನೋಡಿದ್ರೆ ಸಾಕಷ್ಟು ಸಮಯ ಇತ್ತು ನನ್ನ ಹತ್ರ, ಬಿಕಾಸ್ ಸ್ಟೇಜ್ ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ತಾನೆ ಆಲ್ಮೋಸ್ಟ್ 7 ಗಂಟೆ ಆಗಿತ್ತು ಅಂತ ಅನ್ಕೊಳ್ತೀನಿ. ಆ್ಯಂಡ್ ಇದರ ಮಧ್ಯೆ ನನ್ನ ಫೇಸ್ ಮೇಕಪ್ ಪೆಂಡಿಂಗ್ ಇತ್ತಲ್ಲ, ಸೊ ಅದನ್ನು ಕೂಡ ಕಂಪ್ಲೀಟ್ ಮಾಡಿಕೊಂಡೆ. ಆ್ಯಕ್ಚುಲಿ ಸ್ಟಾರ್ಟಿಂಗ್ ನನ್ನ ಮುಖಕ್ಕೂ ಈಗ ನನ್ನ ಮುಖಕ್ಕೂ ವ್ಯತ್ಯಾಸ ಆಗಿದೆ ಅಲ್ವಾ. ಸೊ ಸಣ್ಣದಾಗಿ ಭರತನಾಟ್ಯದ ಕಳೆ ಬಂದಿದೆ. ಆ್ಯಂಡ್ ಅಟ್ ಲಾಸ್ಟ್ ಆಲ್ತಾ ಹಚ್ಚಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಇಷ್ಟಾಗೋಷ್ಟೊತ್ತಿಗೆ ಫೈನಲಿ ಗೆಸ್ಟ್ ಬಂದರು. ಆ್ಯಂಡ್ ಕ್ಲಬ್ನ 40th ಆ್ಯನಿವರ್ಸರಿಗೆ ಮೇನ್ ಗೆಸ್ಟ್ ಆಗಿ ಶ್ರೀಮತಿ ನಯನಾ ಮೋಟಮ್ ಅವ್ರನ್ನ ಕರೆಸಲಾಗಿತ್ತು. ಆ್ಯಂಡ್ ಇವರು ನಮ್ಮ ಮೂಡಿಗೆರೆಯ ಕರೆಂಟ್ MLA. ಆ್ಯಂಡ್ ಇವ್ರ ಜೊತೆ ಶ್ರೀಮತಿ ವೈದೇಹಿ, ಖ್ಯಾತ ಸಾಹಿತಿಗಳು, ಉಡುಪಿಯವರು. ಆ್ಯಂಡ್ ಆಲ್ಸೋ ಸೋಷಿಯಲ್ ವರ್ಕರ್ ಪ್ರತಿಭಾ ಕುಳಾಯಿ, ಮಂಗಳೂರಿನವರು, ಇವರನ್ನ ಕೂಡ ಕರೆಸಲಾಗಿತ್ತು. ಆ್ಯಂಡ್ ಆಬ್ವಿಯಸ್ಲಿ ಮಹಿಳಾ ಮಂಡಳಿ ಆಗಿರೋದ್ರಿಂದ 3 ಮಹಿಳಾ ಮಣಿಗಳನ್ನೇ ಮೇನ್ ಗೆಸ್ಟ್ ಆಗಿ ಕರೆಸಲಾಗಿತ್ತು. ಆ್ಯಂಡ್ ಇವರುಗಳನ್ನ ಸ್ಟೇಜ್ ಪ್ರೋಗ್ರಾಮಿಗೆ ಕರ್ಕೊಂಡು ಹೋಗೋಕ್ಕಿಂತ ಮುಂಚೆ ಇಲ್ಲಿ ಟಿಫನ್ ವ್ಯವಸ್ಥೆಯನ್ನು ಮಾಡಿಸಿದ್ರು. ಹೋಗ್ತೀವೊಬ್ಬನೇ ಅಲ್ಲಿ ದೊಡ್ಡ ಇರಬೇಕು. ಆ್ಯಂಡ್ ಇನ್ನೊಂದು ವಿಶೇಷ ಏನಪ್ಪ ಅಂದರೆ, ನಮ್ಮ ಪ್ರೋಗ್ರಾಮಿಗೆ ಇತ್ತೀಚೆಗಷ್ಟೇ ಸೂಪರ್ ಸಕ್ಸಸ್ ಕಂಡಂತಹ
ಫ್ರಮ್ ಸೋ ಫಿಲಮ್ನ ಪ್ರೊಡ್ಯೂಸರ್ ಬಂದಿದ್ರು ರವಿ ರೈ, ಇವರು ಕಳಿಸ್ತವ್ರೆ. ಬಟ್ ನನಗೆ ಅವ್ರ ಬಗ್ಗೆ ಅಷ್ಟಾಗಿ ಗೊತ್ತಿರಲಿಲ್ಲ. ಸೊ ಪ್ರದೀಪ್ ಎಲ್ಲ ಒಂದೆರಡು ಸರಿ ಹೇಳಿದ ನೆನಪು, ಬಟ್ ಅವ್ರು ನೋಡಿದ್ರೆ ಏನೋ ಪರಿಚಯ ಇದ್ದವ್ರ ಥರ ನನ್ನನ್ನು ಮಾತಾಡಿಸ್ಬಿಟ್ರು. ಸೊ ಒಂದ್ಸರಿ ಬ್ಲ್ಯಾಂಕ್ ಆದೆ, ಬಿಕಾಸ್ ಸೆಲೆಬ್ರಿಟಿ ಅನ್ಸ್ಕೊಂಡವರು ಮ್ಯಾಕ್ಸಿಮಮ್ ಅಂದರೆ ಒಂದು ಸ್ಮೈಲ್ ಕೊಡ್ತಾರೆ ಅಷ್ಟೇ. ಈ ರೀತಿ ಮಾತಾಡ್ಸಿದ್ದು ನಾನು ಎಲ್ಲೂ ನೋಡಿಲ್ಲ. ಬಟ್ ಆಮೇಲೆ ಅಂದ್ಕೊಂಡೆ ಮೇ ಬಿ ನಾನು ಭರತನಾಟ್ಯಂ ಕಾಸ್ಟ್ಯೂಮಲ್ಲಿ ಇದ್ನಲ್ಲ, ನನ್ನ ಕಲೆಗೆ ಕೊಟ್ಟಂತಹ ಗೌರವಾರ್ಹ ಬೆಲೆ ಆಗಿರ್ಬೋದು ಅಂತ. ಕೋಲಾಟಕ್ಕೆ ಯಾವಾಗ ರೆಡಿ ಆಗ್ತೀರಾ? ಈಗ ಜಸ್ಟ್ ನಿಮ್ಗೆ ಆಲ್ ಬೆಸ್ಟ್. ಥ್ಯಾಂಕ್ ಯು. ಸೇಮ್ ಟು ಯು. ಆ್ಯಂಡ್ ಫೈನಲಿ ಸಭಾ ಕಾರ್ಯಕ್ರಮ ಸ್ಟಾರ್ಟ್ ಆಗೋಷ್ಟೊತ್ತಿಗೆ ಆಲ್ಮೋಸ್ಟ್ 7 ಗಂಟೆನೇ ದಾಟ್ಬಿಟ್ಟಿತ್ತು. ನಾವು ಅಂದ್ಕೊಂಡಿದ್ದಕ್ಕಿಂತ ತುಂಬ ಲೇಟ್ ಆಯಿತು. ಆ್ಯಂಡ್ ಸುಮಾರೇ ಟೈಮ್ ಉಳಿದಿದ್ದರಿಂದ ಪರ್ಫಾರ್ಮ್ ಮಾಡೋರು ಎಲ್ಲರೂ ಕೂಡ ಕಂಪ್ಲೀಟಾಗಿ ರೆಡಿ ಆಗಿದ್ರು. ಆ್ಯಂಡ್ ಇದ್ರ ಮಧ್ಯೆ ಹಳೆ ವ್ಲಾಗಲ್ಲಿ ಹೇಳಿದ್ದೆ ನನಗೆ ಹಗ್ಗ ಜಗಟದಲ್ಲಿ ಸೆಕೆಂಡ್ ಪ್ರೈಸ್ ಬಂದಿತ್ತು ಅಂತ. ಸೊ ಇಲ್ಲಿ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಆಗ್ತಾ ಇತ್ತು, ತಗೊಂಡು ಹೋದೆ. ಸೊ ಸಭಾ ಕಾರ್ಯಕ್ರಮದಲ್ಲಿ ನನಗೆ ಇಷ್ಟವಾದ ಪಾರ್ಟು ನಾನು ಪ್ರೈಸ್ ತಗೊಂಡಿದ್ದೆ. ಆ್ಯಂಡ್ ಇನ್ನೊಂದು ಸ್ಪೋರ್ಟ್ಸಲ್ಲಿ ನ್ಯಾಷನಲ್ ಲೆವೆಲ್ ರೀಚ್ ಆದಂತಹ ನಮ್ಮ ಕಳಸದ ಕ್ರೀಡಾಪಟುಗಳಿಗೆ ಪ್ರತಿಭಾ ಪುರಸ್ಕಾರ ಇತ್ತು. ಆ್ಯಂಡ್ ಅದು ಕೂಡ ನನಗೆ ತುಂಬ ಸಂತೋಷ ಕೊಟ್ಟಂತಹ ವಿಷಯ. ಬಟ್ ಅದ್ರ ಫೂಟೇಜ್ ತಗೊಳ್ಳೋದಕ್ಕೆ ಆಗಲಿಲ್ಲ ನನಗೆ. ಸ್ವಾಗತ ನೃತ್ಯ ನಮ್ಮ ಮಂಡಳಿಯ ಶ್ರೀಮತಿ ಅಶ್ವಿನಿ ಪ್ರದೀಪ್ ಇತ್ತೀಚೆಗೆ 2 ವರ್ಷಗಳಿಂದ ಶಾಸ್ತ್ರೀಯ ನೃತ್ಯ ಭರತನಾಟ್ಯವನ್ನು ಅಭ್ಯಾಸ ಮಾಡುತ್ತಿದ್ದು. ಆ್ಯಂಡ್ ಫೈನಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಸ್ಟಾರ್ಟ್ ಆಯಿತು. ಆ್ಯಂಡ್ ನಂದು ಸ್ವಾಗತ ನೃತ್ಯ ಆಗಿರೋದ್ರಿಂದ ನಂದೇ ಫಸ್ಟ್ ಡ್ಯಾನ್ಸ್. ಆ್ಯಂಡ್ ನಾನಿಲ್ಲಿ ವರಾಹ ರೂಪಂ ಹಾಗೆ ಪ್ರಣವಾಲಯ ಸಾಂಗಿಗೆ ಪರ್ಫಾರ್ಮ್ ಮಾಡಿದೆ. ಸ್ಟೇಜ್ ಪ್ರೋಗ್ರಾಮ್ ಹಾಕು ನಂದೇ ಫಸ್ಟ್ ಡ್ಯಾನ್ಸ್ ಆಗಿರೋದ್ರಿಂದ ಎಲ್ಲಿ ಹೆದರಿಕೆಗೆ ಕಾನ್ಷಿಯಸ್ ಆಗ್ಬಿಡ್ತೀನಿ ಅಂತ ಅನ್ಕೊಂಡಿದ್ದೆ. ಬಟ್ ಚೂಡಿ ಏನೂ ಪ್ರಾಬ್ಲಮ್ ಆಗಿಲ್ಲ, ಆರಾಮಾಗಿ ಹೋಗಿ ಮಾಡ್ಕೊಂಡು ಬಂದೆ. ಆ್ಯಂಡ್ ಇದ್ರ ಮಧ್ಯೆ ನನ್ನ ಡ್ಯಾನ್ಸ್ ನೋಡಿ ನನಗೆ ಪರ್ಸ್ನಲಿ ಫೀಲ್ ಆಗಿದ್ದು ಭರತನಾಟ್ಯ ಬಾಡಿ ಲ್ಯಾಂಗ್ವೇಜ್ ಅಂತ ಒಂದಿದೆ ಅಂತ ಹೇಳಿದ್ದೆ ನಾನು ಹಳೆ ಬ್ಲಾಗ್ಸಲ್ಲಿ. ಸೊ ಅದು ಸ್ವಲ್ಪ ಪ್ರಾಪರಾಗಿ ಸೆಟ್ ಆಗಿ ಬರ್ತಾ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ಐ ಮೀನ್ ಭರತನಾಟ್ಯಕ್ಕೆ ಅದರದ್ದೇ ಆದ ಒಂದು ಬಾಡಿ ಲ್ಯಾಂಗ್ವೇಜ್ ಇದೆ. ಸೊ ನೋಡೋಕ್ಕೆ ಎಷ್ಟು ಚಂದನೋ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಅಷ್ಟೇ ಆಡಾಗಿ ಕಂಡುಬಿಡುತ್ತೆ. ಸೊ ನಂದು ಅಷ್ಟು ಸುಂದರವಾಗಿ ಕಾಣ್ತಿದ್ರು ಒಂದು ರೇಂಜಿಗೆ ಚೆನ್ನಾಗಿ ಕಾಣ್ತಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ಪ್ರೋಗ್ರಾಮ್ ಸ್ಟಾರ್ಟ್ ಆದಮೇಲೆ ಒಂದಾದ್ಮೇಲೆ ಒಂದು ಕಂಟಿನ್ಯೂಸ್ ಆಗಿ ನಡೀತಾ ಇರುತ್ತೆ ಅಲ್ವಾ. ಆ್ಯಂಡ್ ಈಗ ನೀವು ನೋಡ್ತಾ ಇರೋದು ಧರಣಿ ಮಂಡಲ ಮಧ್ಯದೊಳಗೆ ಅನ್ನೋ ಒಂದು ಬ್ಯೂಟಿಫುಲ್ ಸಾಂಗಿಗೆ ಪರ್ಫಾರ್ಮ್ ಮಾಡ್ತಿರೋದು. ಆಕ್ಚುಲಿ ಈ ಡಾನ್ಸ್ಗೆ ಕೂಡ ಸೇರಿದ್ದೆ ಆ್ಯಂಡ್ ಒಂದೆರಡು ಪ್ರಾಕ್ಟೀಸಿಗೂ ಹೋಗಿದ್ದೆ ಅಂತ ಅನ್ಕೊಳ್ತೀನಿ. ಆ್ಯಂಡ್ ಇದ್ರ ಮಧ್ಯೆ ಗರ್ಭಾ ಥೀಮಲ್ಲಿ ಇನ್ನೊಂದು ಗ್ರೂಪ್ ಡ್ಯಾನ್ಸಿಗೂ ಕೂಡ ಸೇರ್ಕೊಂಡಿದ್ದೆ. ಆ್ಯಂಡ್ ಗ್ರೂಪ್ ಡ್ಯಾನ್ಸ್ ಅಂದಮೇಲೆ ಒಟ್ಟಿಗೆ ಪ್ರಾಕ್ಟೀಸ್ ಮಾಡಬೇಕಾಗತ್ತಲ್ಲ. ಸೊ ಹಾಗಾಗಿ ಎರಡೆರಡಿಗೆ ಸೇರ್ಕೊಂಡಿದ್ದು ಯಾಕೋ ಕಷ್ಟ ಆಯಿತು ಅಂತ ಅನ್ನಿಸ್ತು. ಸೊ ಅದರಿಂದ ಬ್ಯಾಕ್ಔಟ್ ಆದೆ. ಆ್ಯಂಡ್ ಕ್ಲಬ್ನ ಮೆಂಬರ್ಸಿಂದ ಒಂದು ಮೈಮ್ ಶೋ ಕೂಡ ಇತ್ತು. ಆ್ಯಂಡ್ ಇದು ಕಾಮಿಡಿಯಾಗಿ ಬರಲಿ ಅನ್ನೋ ಉದ್ದೇಶದಿಂದ ಒಂದು ಫನ್ ಸ್ಟೋರಿ ಕ್ರಿಯೇಟ್ ಮಾಡಿದ್ರು. ಆ್ಯಂಡ್ ಅದನ್ನು ಬ್ಯೂಟಿಫುಲ್ ಆಗಿ ಪ್ರೆಸೆಂಟ್ ಮಾಡಿದ್ರು. ಆ್ಯಂಡ್ ನೆಕ್ಸ್ಟ್ ನಮ್ಮ ಮಹಿಳಾ ಮನೆಗಳಿಂದ ಕೋಲಾಟ ನೃತ್ಯ ಕೂಡ ಇತ್ತು. ಆ್ಯಂಡ್ ಇದನ್ನು ಕೂಡ ತುಂಬ ಬ್ಯೂಟಿಫುಲ್ ಆಗಿ ಮಾಡಿದ್ರು. ಆ್ಯಕ್ಚುಲಿ ಯಾವ ಸಾಂಗು ಕೂಡ ನಾನು ಹಾಕೋಕ್ಕಾಗೋದಿಲ್ಲ, ಬಿಕಾಸ್ ಕಾಪಿರೈಟ್ ಬಂದುಬಿಡುತ್ತೆ. ಹಾಗಾಗಿ ನಾನು ಎಲ್ಲದಕ್ಕೂ ಕೂಡ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಸೊ ನಿಮಗೆ ಬೋರ್ ಆಗ್ತಿದೆಯೇನೋ, ಬಿಕಾಸ್ ಡ್ಯಾನ್ಸಿನ ಜೊತೆ ಹಾಡಿದ್ರೇ ಚಂದ ಅಲ್ವಾ. ಬಟ್ ಏನು ಮಾಡೋದು, ಯೂಟ್ಯೂಬಲ್ಲಿ ಅದು ಅಲೋ ಇಲ್ಲ. ಆ್ಯಂಡ್ ನೆಕ್ಸ್ಟ್ ನೀವು ಅಬ್ಸರ್ವ್ ಮಾಡ್ತಿದ್ದೀರಾ, ಎಸ್ ಇದು ನನ್ನ ಗ್ರೂಪ್ ಡ್ಯಾನ್ಸ್. ಆ್ಯಂಡ್ ಆಲ್ರೆಡಿ ನಾನು ಹೇಳ್ದಂಗೆ ಇದನ್ನು ನಾನು ಗರ್ಭಾ ಆ್ಯಂಡ್ ದಾಂಡಿಯಾ ಥೀಮಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಹಾಗಾಗಿ 3 ಸಾಂಗ್ನ ಸೆಲೆಕ್ಟ್ ಮಾಡಿದ್ದೆ. ಒಂದು ರಂಗೀಲೋ ಮಾರೋ, ಹಾಗೆ ದಾಂಡಿಯಕ್ಕೆ ಚೊಗಡ ತಾರ ಅಂತ ಸೆಲೆಕ್ಟ್ ಮಾಡಿದ್ವಿ. ಅಂಡ್ ಇನ್ನೊಂದು ನಗಾಡ. ಅಂಡ್ ಈ 3 ಸಾಂಗ್ಸ್ ಕೂಡ ಹೆವಿ ಬೀಟ್ ಇರೋದು. ಅಂಡ್ ಆಲ್ಮೋಸ್ಟ್ ಕೊರಿಯೋಗ್ರಫಿ ಕೂಡ ನಂದೆ. ಅಂಡ್ ಇದ್ರ ಮಧ್ಯ ನನ್ನ ಟೀಮ್ ಬಗ್ಗೆ ಸ್ವಲ್ಪ ಮೆನ್ಷನ್ ಮಾಡಲೇಬೇಕು. ಸೊ 3 ಜನ ಅಷ್ಟೇ ತುಂಬಾ ಸಪೋರ್ಟಿವ್ ಅಂಡ್ ಫ್ರೆಂಡ್ಲಿ ಆಗಿದ್ರು. ಒಂದು ಸಾಂಗ್ ಸೆಲೆಕ್ಷನ್ ಆಗಿರ್ಬೋದು ಅಥವಾ ಸ್ಟೆಪ್ಸ್ ಆಗಿರ್ಬೋದು, ಯಾವ್ದ್ರ ಬಗ್ಗೆ ಕೂಡ ತಕರಾರು ಮಾಡ್ತಿರ್ಲಿಲ್ಲ. ಸೊ ನಾನು ಯಾವ ಸ್ಟೆಪ್ ಹೇಳಿದ್ರು ಕೂಡ ಮಾಡ್ತಿದ್ರು ಅಂಡ್ ಬೇಗ ಪಿಕಪ್ ಆಗ್ತಾ ಇದ್ರು. ಸೊ ನನಗೆ ಅಲ್ಲಿ ಸೇರಿರೋರಿಂದನೇ ನನ್ನ 2 ಡ್ಯಾನ್ಸ್ಗೂ ಕೂಡ ಒಳ್ಳೆ ಕಾಂಪ್ಲಿಮೆಂಟ್ ಸಿಕ್ತು. ಐ ಮೀನ್ ನನ್ನ ಭರತನಾಟ್ಯ ಹಾಗೆ ಈ ಒಂದು ಗರ್ಭಾ ಡ್ಯಾನ್ಸ್ಗೆ. ಆ್ಯಂಡ್ ಹೆಣ್ಮಕ್ಳು ತಂಡ ಆದಮೇಲೆ ಫ್ಯಾಷನ್ ಶೋ ಇಲ್ದಿದ್ರೆ ಹೇಗಲ್ವಾ. ಸೊ ಪ್ರೋಗ್ರಾಮ್ ಇನ್ಕಂಪ್ಲೀಟ್ ಆಗಿಬಿಡುತ್ತೆ. ಆ್ಯಂಡ್ ಯಾರು ಕೂಡ ಎಕ್ಸ್ಪೀರಿಯನ್ಸ್ಡ್ ಅಲ್ಲ, ಆದರೂ ಕೂಡ ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡಿದ್ರು. ಆ್ಯಂಡ್ ಇಷ್ಟ ಆಗೋಷ್ಟೊತ್ತಿಗೆ ಹೊಟ್ಟೆ ತುಂಬ ಹಸುವಾಗ್ತಿತ್ತು. ಆ್ಯಂಡ್ ಇನ್ನೂ ಒಂದು ಡ್ರಾಮಾ ಪೆಂಡಿಂಗ್ ಇತ್ತು, ಬಟ್ ತಡೆಯೋಕ್ಕಾಗಲ್ಲ, ಸೀದಾ ಊಟಕ್ಕೆ ಬಂದೆ. ಓಕೆ, ಥ್ಯಾಂಕ್ ಯು. ಅಲ್ಲಿ ಇದೆ, ಯಾರು ಇಲ್ಲ, ಬಡ್ಸೋರಿಲ್ಲ. ಇಲ್ಲ, ಇದೇ ಸೈಡ್ ಇಲ್ಲೇ ಬಂದಿದ್ದಾರೆ, ಕೇಳಿ. ಪಲಾವ್, ಮೊಸರು ಬಜ್ಜಿ, ಮೊಸರನ್ನ, ಉಪ್ಪಿನಕಾಯಿ. ಎಸ್, ಇದು ರಾತ್ರಿಗೆ ನಂದಾಯ್ತು. ಹಾಂ, ಕೊಟ್ಟೆ ಕಡುಬಿದೆಯಾ? ಓಕೆ, ಜೈನರಿಗೆ ತಿಂದೈದವ್ರಿಗೆ, ಅನ್ನ ತಿಂದೈದು. ಓಕೆ ಓಕೆ, ಅದೇ ನನ್ನ ಡ್ಯಾನ್ಸ್ ಪಾರ್ಟ್ನರು ಒಬ್ಬಳು ಸಿಕ್ಕಿದ್ಲು, ಅವಾಗ ಮಾಡ್ತಾರೆ. ಅದೇ ನೀವೇನು ಪಾತ್ರ ನಾಟಕದಲ್ಲಿ? ಬ್ರಹ್ಮ ಬಾರಿ, ಅವಾಗಲೂ ಸಿಕ್ಲಿಲ್ಲ. ನಾಟಕದಲ್ಲ ಇಲ್ಲಿ ಬಾ, ನನ್ನ ಪಕ್ಕ ನನ್ನ ಡ್ಯಾನ್ಸ್ ಪಾರ್ಟ್ನರ್ ಇನ್ನೊಬ್ರು, ಅವಾಗಲೂ ಸಿಕ್ಕಿಲ್ಲ ನೀನು. ಪೂರ್ಣಿಮಾ, ಹಾಯ್. ಓಕೆ, ಇನ್ನೊಬ್ರು ಎಲ್ಲೊಂದು ಶ್ರಾವಣಿ ಇಲ್ಲೊಂದು ಅಲ್ಲಿದ್ದಾನೆ, ರೆಡಿ ಆಗ್ತಿದ್ಯಾ? ನನಗೆ ಅವಾಗಲೂ ಸಿಕ್ಕಿಲ್ಲ ನೀನು ನನ್ನ ಡ್ಯಾನ್ಸ್ ಪಾರ್ಟ್ನರ್ ಅಂತ ತೋರ್ಸೋಕ್ಕೆ. ಇವ ನಾವು 4 ಜನ ತಕ್ಕೊಂಡ್ಲೇ ಇಲ್ಲ ನೀವು ಒಂದನ್ನು ಡ್ರೆಸ್ ಆಗಿ.
ಕಾಣದೇ ನಕತ್ಲು. ಓಕೆ, ನನ್ನ ವಿಡಿಯೋ ಎಲ್ಲ ಮಾಡ್ದೋಳು ಇವಳೆ. ಥ್ಯಾಂಕ್ ಯು ನಿಖಿತಾ. ಇಟ್ಸ್ ಓಕೆ. ಅಕ್ಕಂಗೆ ಬಿಡಕ್ಕಾಗುತ್ತೆ ಇಷ್ಟೇ. ಅಕ್ಕ ನಮ್ಮ ಅಕ್ಕಂಗೆ ಜೈ. ರಜಾ ಚೆನ್ನಾಗಿ ಕಾಣಿಸ್ತಿದೆ. ಮೆಟಲ್ಗೂ ತರಕ್ಕೂ ನಾ ಕನ್ನಡಿ ನೋಡ್ಕೊಂಡು ತಿನ್ನೋದು. ಯಾಕೆ ಬಾಯ್ ಎಲ್ಲಿದೆ ಗೊತ್ತಾಗ್ತಿಲ್ಲ. ಬ್ರಹ್ಮದೇವ ಊಟ ಮಾಡೋಕೆ ಭಾರಿ ಕಷ್ಟಪಡ್ತಾ ಇದ್ದಾರೆ. ಚೆನ್ನಾಗಿ ಕಾಣಿಸ್ತಾ ಇದೆ. ಚೆನ್ನಾಗಿದೆ. ಎಂತಕ್ಕೂ ಇಲ್ಲಿ ಕತ್ಲು ಬೆಳಕಿದ್ರೆ ಸೂಪರಾಗಿ ಕಾಣ್ತಾ ಇತ್ತು. ಬ್ರಹ್ಮದೇವ ಮೀಸೆ ಕೋಣರ್ ಕ್ಯಾರೆಕ್ಟರ್. ಓಕೆ, ಆಯಿತು, ಊಟ ಆಯಿತು, ನಾಟಕ ನಡೀತಾ ಇದೆ, ಒಂದು ಡ್ರೆಸ್ ಚೇಂಜ್ ಆಯಿತು. ಇನ್ನು ಲಾಸ್ಟ್ ಮೊಮೆಂಟು ಕೊಡ್ತಾರಂತೆ, ತಗೊಂಡು ಸೀದಾ ಮನೆಗೆ ನಾಟಕ ನೋಡಕ್ಕೆ ಹೋಗೋಣ. ನಂತರ ಆತನಿಗೆ ಇಂದೇ ಶಿಕ್ಷೆಯನ್ನು ನೀಡಬಹುದು ಮಹಾಪ್ರಭು. ಹನ್ನೊಂದು ಕಾಲು ಕೊಡಿ. ನಾನು ಹನ್ನೊಂದು ಕಾಲು. ದೇವ್ರೇ ಗೊತ್ತು. ಜನ ಇಲ್ಲ, ಟೈಮ್ ಆಗ್ಬಿಡ್ತು ಅಂತ ಜನ ಎಲ್ಲ ಖಾಲಿ. ಪ್ರಭು ಈತನು ಅಧಿಕಾರದಲ್ಲಿ ಇರ್ಬೇಕಾದ್ರೇನೆ ನನ್ನ ಪ್ರಾಣನ ಕೊಡ್ತೀವಿ. ಯಾಕೆ ಅಂತೀರಾ? ಅವಾಗ ಸತ್ರೆ ಏನಿದ್ರು ನನ್ನ ಹೆಣಕ್ಕಾದ್ರೂ ಮರ್ಯಾದೆ ದೊರೆಯುತ್ತದೆ. ಚಿತ್ರಗುಪ್ತ ಬಾರ್ಲಾ ನಮ್ಮೂರಿಗೆ ನಿಂಗೆ ಒಂದು ಹೆಣ್ಣು ಕೊಡಿಸ್ತೀನಿ, ಬಾರ್ಲಾ ನನ್ನ ತಂದೆಯವಳೆ. ಸಭಾ ಕಾರ್ಯಕ್ರಮ ಲೇಟಾಗಿ ಸ್ಟಾರ್ಟ್ ಆಗಿದ್ದರಿಂದ ಪ್ರೋಗ್ರಾಮ್ ಟೈಮಿಂಗ್ಸಲ್ಲೆಲ್ಲ ವೇರಿಯೇಷನ್ ಆಗಿಬಿಡ್ತು. ಡ್ರಾಮಾ ಸ್ಟಾರ್ಟ್ ಆಗೋಷ್ಟೊತ್ತಿಗೆ 10:30 10:45 ಆಗ್ಬಿಟ್ಟಿತ್ತೇನೋ. ಸೊ ಪ್ರೋಗ್ರಾಮ್ನ ಸ್ಟಾರ್ಟಿಂಗಲ್ಲಿ ಇದ್ದಷ್ಟು ಜನ ಇರಲಿಲ್ಲ. ಹಾಗಂತ ಜನನೇ ಇಲ್ಲ ಅಂತಲ್ಲ, ಚಳಿ ಬೇರೆ ಆ್ಯಂಡ್ ಊಟದ ಟೈಮು ದಾಟ್ ಹೋಗಿತ್ತಲ್ಲ, ಹಾಗಾಗಿ ಜನ ಸ್ವಲ್ಪ ಕಮ್ಮಿ ಆಗಿದ್ರು. ಅಶ್ವಿನಿ ಪ್ರದೀಪ್, ಪೂರ್ಣಿಮಾ ಪ್ರಮೋದ್. ಆ್ಯಂಡ್ ಕಾರ್ಯಕ್ರಮ ಎಲ್ಲ ಕಂಪ್ಲೀಟ್ ಆಗಿ ಮುಗಿದ ಮೇಲೆ ಕ್ಲಬ್ನ ಪ್ರತಿಯೊಬ್ಬರನ್ನು ಕೂಡ ಸ್ಟೇಜ್ ಮೇಲೆ ಕರೆದು ಮೊಮೆಂಟೋ ಕೊಟ್ಟರು. ಆ್ಯಂಡ್ ಫೈನಲಿ ನಮ್ಮ ಅನ್ನಪೂರ್ಣೇಶ್ವರಿ ಮಹಿಳಾ ಮಂಡಳಿಯ 40ನೇ ವರ್ಷದ ವಾರ್ಷಿಕೋತ್ಸವ ಗ್ರ್ಯಾಂಡ್ ಸಕ್ಸಸ್ ಕಂಡಿದ್ದಂತೂ ಸತ್ಯ. ಆ್ಯಂಡ್ ಈ ಒಂದು ಸಕ್ಸಸ್ಸಲ್ಲಿ ನಾನು ಒಂದು ಪಾರ್ಟ್ ಆಗಿದ್ದೀನಿ ಅನ್ನೋ ಖುಷಿ ಜೊತೆಗೆ ಈ ಒಂದು ಬ್ಯೂಟಿಫುಲ್ ಈವೆಂಟ್ನ ನನ್ನ ವ್ಲಾಗ್ನ ಮೂಲಕ ನಿಮ್ಗಳಿಗೆ ರೀಚ್ ಮಾಡುವಲ್ಲಿ ಯಶಸ್ವಿಯಾಗಿದ್ದೀನಿ ಅನ್ನೋ ಖುಷಿ ಬೇರೆ. ಸೊ ನಮ್ಮ ಈ ಒಂದು ಇವೆಂಟ್ ಆ್ಯಂಡ್ ಆಲ್ಸೋ ನನ್ನ ವ್ಲಾಗ್ ಎರಡೂ ಕೂಡ ಇಷ್ಟ ಆಯಿತು ಅಂತ ಅನ್ಕೊಳ್ತೀನಿ. ಆ್ಯಂಡ್ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್ ಮಾಡೋದು ಮಾತ್ರ ಮರಿಲೇಬೇಡಿ. ಆ್ಯಂಡ್ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಆದಷ್ಟು ಬೇಗ ಇನ್ನೊಂದು ವ್ಲಾಗ್ನೊಂದಿಗೆ ಸಿಗ್ತೀನಿ. ಸಿ ಯು ಸೂನ್. ಬಾಯ್ 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 ಬಾಯ್. ಎಲ್ಲ ಮುಗೀತು.